ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದಂಥ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಣಿದಣಿ ಗಾಲಿ ಜನಾರ್ದನ್ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಆಗಿದೆ. ಆದರೆ ಈ ಶಿಕ್ಷೆ ಕೊಡಿಸುವ ವಿಚಾರದಲ್ಲಿ ಸಮಾಜ ಪರಿವರ್ತನಾ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಂಥ SR ಹಿರೇಮಠರವರು ಬಹುದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದ್ರು. ಅವರು ಸಹ ಇದೀಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತಾವು ಬಹುದೊಡ್ಡದಾದಂಥ ಹೋರಾಟವನ್ನು ಮಾಡಿದ್ರಿ. ಇದೀಗ ಜನಾರ್ದನ್ ರೆಡ್ಡಿ ಅವರಿಗೆ ಜೈಲು ಶಿಕ್ಷೆ ಆಗಿದೆ. ಏನು ಹೇಳಕ್ಕೆ ಬಯಸ್ತೀರಾ? ಇದೇನೊಂದು ಸುದೀರ್ಘ ಹೋರಾಟ ಇದೆ. ತಮಗೆ ಗೊತ್ತಿದ್ದ ಹಾಗೆ ನಾನು ಸುಮಾರು 65 ವರ್ಷ ಆಯಿತು, ಈಗ 80 ವರ್ಷ ದಾಟ್ತಾ ಇದೆ. ಈ ಒಂದು ಸುದೀರ್ಘ ಹೋರಾಟಕ್ಕೆ ನನ್ನ ಅಭಿಪ್ರಾಯದೊಳಗೆ ಇದು ಒಂದು ತುಂಬ ಉತ್ಕೃಷ್ಟ ಮೊದಲನೆಯ ಜಯ ಸಿಕ್ಕಿದೆ. ಇನ್ನೂ ಸಾಕಷ್ಟು ಕೇಸುಗಳು ಅವ್ರ ವಿರುದ್ಧ ಇದೆ. ಯಾಕಂದರೆ ಜಸ್ಟಿಸ್ ಸಂತೋಷ್ ಹೆಗಡೆಯವರು ಅವರೇನು ಲೋಕಾಯುಕ್ತರಾಗಿದ್ದರು, ಅವ್ರ ಟೀಮ್ ಏನೊಂದು ರಿಪೋರ್ಟ್ ಕೊಡ್ತು. ಅದು ನಾವು ಸುಪ್ರೀಂ ಕೋರ್ಟಿಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ರೊಳಗೆ ಒಂದು ಬಹಳ ಮಹತ್ವದ ಆಧಾರ ಸ್ತಂಭ ಆಗಿತ್ತು. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದೊಂದು ಬಳ್ಳಾರಿ ರಿಪಬ್ಲಿಕ್ ಇದೆ, ಇಲ್ಲಿ ನಮ್ಮ ಸಂವಿಧಾನ ನಮ್ಮ ಕಾಯ್ದೆಗಳು ಯಾವ ನಡೀತಾ ಇಲ್ಲ ಅಂತ. ಆವಾಗ ನನಗೆ ನನ್ನ ಅಂತರಾತ್ಮದಿಂದ ಬಂದಂಥ ಒಂದು ಪ್ರೇರಣೆ ಅಂದರೆ, ನಾವು ಏನು ಸುದೀರ್ಘ ಸೃಜನಶೀಲ ಅತಿ ಅಪರೂಪದ ಸ್ವಾತಂತ್ರ್ಯ ಹೋರಾಟ ನಮ್ಮ ದೇಶದವರು ಮಾಡಿ ನಮಗೆ ಸ್ವಾತಂತ್ರ್ಯ ತಂದಿದ್ದಷ್ಟೇ ಅಲ್ಲ, ಉತ್ಕೃಷ್ಟ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಆಧಾರದ ಮೇಲೆ ನಾವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಇಲ್ಲಿ ನಡೆಯಬಾರದಂಥ ಒಂದೇನು ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು, ಇದರಲ್ಲಿರುವಂಥ ಅಕ್ರಮಗಳು, ಅವ್ಯವಹಾರಗಳು ಮತ್ತು ಕ್ರಿಮಿನಾಲಿಟೀಸು ಇವೆಲ್ಲವನ್ನು ಇರ್ರೆಫ್ಯೂಟೇಬಲ್ ದಾಖಲೆಗಳ ಮುಖಾಂತರ ಕ್ರೋಢೀಕರಿಸಿ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲೆಯೊಳಗೆ ನಿಮಗೆ ಗೊತ್ತು ಅಲ್ಲಿ ಶುರುವಾತಾಗಿದ್ದು, ಆಮೇಲೆ ಚಿತ್ರದುರ್ಗ ತುಮಕೂರಿಗೂ ಕೂಡ ಎಕ್ಸ್ಟೆಂಡ್ ಆಗಿತ್ತು. ಆಂಧ್ರ ಪ್ರದೇಶದಲ್ಲಿ ಅಂದರೆ ನೆರೆಯ ರಾಜ್ಯದೊಳಗೆ ಅನಂತಪುರ ಜಿಲ್ಲೆಯೊಳಗೆ ಪೆನುಕೊಂಡ ತಾಲೂಕದೊಳಗೆ ಇಲ್ಲೇನು ಒಂದು ಇವರ ಮೈನ್ಸ್ಗಳಿದ್ದು, ಓಬಳಾಪುರಂ ಮೈನಿಂಗ್ ಕಂಪನಿ 1, ಓಬಳಾಪುರಂ ಮೈನಿಂಗ್ ಕಂಪನಿ 2, ಓಬಳಾಪುರಂ ಮೈನಿಂಗ್ ಕಂಪನಿ 3. ತಮಗೆ ಗೊತ್ತಿದ್ದ ಹಾಗೆ ಈ 3 ಮೈನ್ದೊಳಗೆ ಈಗ ಸದ್ಯ ಇವತ್ತಿನ ನ್ಯಾಯಾಂಗದ ಒಂದೇನು ತೀರ್ಪು ಬಂದಿದೆ, ಇದು ಅಂತರಗಂಗಮ್ಮ ಕೊಂಡಂತ 68 ಹೆಕ್ಟೇರ್ದ ಅತಿ ದೊಡ್ಡ ಮೈನು. ಆದರೆ ಇಲ್ಲಿ ಯಾವುದೇ ಒಳ್ಳೆಯ ಅದಿರೇ ಇರಲಿಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು ಅಂದರೆ, ಮೈನಿಂಗ್ ಮಾಫಿಯಾ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಇವರೆಲ್ಲ ಇರೋದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅವಾಗ ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಿದ್ದರು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡಿ ಇಲ್ಲಿ ಇರುವಂಥ ಅತಿ ಉತ್ಕೃಷ್ಟ ಅದಿರನ್ನು ನಾವು ಅಂತರಂಗಮ ಕೊಂಡದಲ್ಲಿ ತೆಗೆದಿವೆ ಅಂಥೇಳಿ ಕೃಷ್ಣಪಟ್ಟಣ ಏನೋ ಒಂದು ಆಂಧ್ರ ಪ್ರದೇಶದ ಇದರೊಳಗೊಂದು ಬಂದರಾಗಿದೆ. ಅದು ಇರೋದು ಆಂಧ್ರ ಪ್ರದೇಶದಲ್ಲಿ ಬೇ ಆಫ್ ಬೆಂಗಾಲ್ ಇದರೊಳಗಿರೋದು. ಅಲ್ಲಿಂದ ಒಂದು ದೊಡ್ಡ ದೊಡ್ಡ ಪರ್ವತಗಳೇ ಅದರಿಂದ ಇದು ಆಗಿದ್ದು. ಅಲ್ಲಿಂದ ಏನೆಲ್ಲ ಮಾಡಿ ಇವರು ನಿಮಗೆ ಗೊತ್ತಿದ್ದ ಹಾಗೆ 40,000 ಕೋಟಿ ರೂಪಾಯಿಗಿಂತಲೂ ಅವತ್ತು ಮಾಡಿದೆ ಅಂತ ಹೇಳಿದರೆ, ಇವತ್ತು ಅದು ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೆ ಗೊತ್ತು. ಇದನ್ನೇನು ಮಾಡಿದ್ರು ನಮಗೇನು ಅನ್ನಿಸ್ತಂದರೆ, ಆ ಸ್ವತಂತ್ರ ಹೋರಾಟಗಾರರು ನಮಗೇನು ಸಂವಿಧಾನ ಮತ್ತು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಾವು ನಿಜವಾಗಲೂ ಅದಕ್ಕೆ ಉತ್ತರಾಧಿಕಾರಿಗಳಾದರೆ ಆ ಸಂವಿಧಾನದ ಸರ್ವೋಚ್ಚ ಸ್ಥಾನ ಏನಿದೆ ಅದನ್ನು ಮತ್ತೊಮ್ಮೆ ಬಳ್ಳಾರಿಯಲ್ಲಿ ಎಸ್ಟಾಬ್ಲಿಷ್ ಮಾಡಲೇಬೇಕು. ಯಾರೇ ಇರಲಿ, ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ, ಎಷ್ಟೇ ಎತ್ತರದವರಿರಲಿ, ಹಣವಂತರಿರಲಿ, ಲಾ ಈಸ್ ಅಬವ್ ಯು ಅಂತ ನಮ್ಮ ಜಸ್ಟಿಸ್ ವರ್ಮಾ ಅವರು ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರು ಹೇಳ್ತಿದ್ರು. ಇವತ್ತು ಈ ನ್ಯಾಯಾಂಗದ ತೀರ್ಪು ಅದನ್ನು ಎತ್ತಿ ಹಿಡಿದಿದೆ. ನನ್ನ ಅಭಿಪ್ರಾಯದೊಳಗೆ ಇದು ಒಂದು ಒಳ್ಳೆಯ ದೊಡ್ಡ ಯಶಸ್ಸು. ಜನಾರ್ದನ್ ರೆಡ್ಡಿ ಅವರು ಪದೇ ಪದೇ ಹೇಳ್ತಾ ಇದ್ರು, ನೀವು ಪತ್ರಿಕಾಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ, ನಾನು ಒಂದು ಬುಟ್ಟಿ ಮಣ್ಣನ್ನು ಸಹ ಕಳ್ಳತನ ಮಾಡಿಲ್ಲ, ಅಕ್ರಮ ಗಣಿಗಾರಿಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಈಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಸಮಾಧಾನ ಅನಿಸಿದೆಯಾ ಅಂತ? ಸಂಪೂರ್ಣ ಸಮಾಧಾನ ಅನಿಸಿದೆ. ಯಾಕಂದರೆ ಗಾಲಿ ಜನಾರ್ದನ್ ರೆಡ್ಡಿಯವರು ಅಷ್ಟೇ ಅಲ್ಲ, ಅವರ ಜೊತೆಗೆ BS ಯಡಿಯೂರಪ್ಪ ಅಂತ ಮುಖ್ಯಮಂತ್ರಿ ಏನಾಗಿದ್ದರು, ಅವರು ಕೂಡ ಹೇಳ್ತಾಯಿದ್ರು, ಇವರೆಲ್ಲರೂ ಒಬ್ಬ ಕಾನ್ಸ್ಟೇಬಲ್ನ ಮಕ್ಕಳು, ಅಂದರೆ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳಿದ್ದ ಹಾಗೆ. ಇವರು ಮೈನ್ಗಳು ಯಾವೂ ಇಲ್ಲ ಕರ್ನಾಟಕದಲ್ಲಿ, ಇರೋದು ಕೇವಲ ಆಂಧ್ರ ಪ್ರದೇಶದೊಳಗೆ, ಇವರು ಏನೂ ವ್ಯವಹಾರ ಮಾಡಿಲ್ಲ ಅಂತಿದ್ರು. ನಾವು ಅಲ್ಲಿ ಹೋಗಿ, ನಾನೇನು ಮೊದಲನೇ ಸಲ ಸುಪ್ರೀಂ ಕೋರ್ಟಿಗೆ ಹೋಗಿ ಇವು 2 ರಾಜ್ಯಗಳನ್ನ ಕೂಡಿಸಿ ಇದು ಕೇಸ್ ಮಾಡಬೇಕಂತ ಅಂದಾಗ, ಅಲ್ಲಿ ದುರ್ಬಿನ್ ಹಿಡ್ಕೊಂಡು ನೋಡಿದರೂ ಕೂಡ ಎಲ್ಲವೂ ಅಕ್ರಮಗಳೇ ಕಾಣಿಸ್ತಿದ್ದು ಹೊರತಾಗಿ ಯಾವುದೂ ಕ್ರಮಬದ್ಧವಾಗಿರಲಿಲ್ಲ. ಅಷ್ಟು ಅಪರಾಧಗಳನ್ನ ಅಲ್ಲಿ ಮಾಡಿದರು. ಆದರೆ ಅದೆಲ್ಲವನ್ನು ವ್ಯವಸ್ಥಿತವಾಗಿ ಏನು ಸುಪ್ರೀಂ ಕೋರ್ಟಿಗೆ ತಂದೆವು ಅಷ್ಟೇ ಅಲ್ಲ, ಆವಾಗ ಇರುವಂಥ ರೋಸಯ್ಯ ಅಂತ ಅವರು ಒಂದು ಸರ್ಕಾರದ ಠರಾವ್ ಪಾಸ್ ಮಾಡಿ, ಕೇಂದ್ರ ಸರ್ಕಾರ, ಅವಾಗ UPA ಸರ್ಕಾರ ಇತ್ತು ನಿಮ್ಗೆ ಗೊತ್ತು, ಅವರೇನು ರೆಸೊಲ್ಯೂಷನ್ ಕಳಿಸಿದರು. ಇದರೊಳಗೆ ಉತ್ಕೃಷ್ಟವಾದಂಥ ನ್ಯಾಯ ಸಿಕ್ಕಿದೆ. ಇವತ್ತೂ ಕೂಡ ನ್ಯಾಯಾಂಗದಿಂದ ಜಯ ಸಿಗ್ತದೆ ಅನ್ನೋದ್ರೊಳಗೆ ವಿಶ್ವಾಸ ಬರ್ತಾಯಿದೆ.
ಸರ್, ಈ ಪ್ರಕರಣದಲ್ಲಿ ಕೇವಲ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಮಾತ್ರ ಶಿಕ್ಷೆ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ಇನ್ನೂ ಸಹ ಅವರ ಜೊತೆಗೆ ಸಹಚರರು ಭಾಳ ಮಂದಿ ಇದ್ದರು. ಅಲಿಖಾನ್ ಆಗಿರ್ಬೋದು, ಸುರೇಶ್ ಬಾಬಾ ಆಗಿರ್ಬೋದು, ಮತ್ತು ಬೇಲ್ಡೇಲ್ ವಿಚಾರದಲ್ಲಿ ಅವರ ಸಹೋದರ ಆಗಿದ್ದಂಥ ಸೋಮಶೇಖರ್ ರೆಡ್ಡಿ ಅವರು ಸಹ ಇದ್ದರು. ಅವರು ಸಹ ಈ ಪ್ರಕರಣದಲ್ಲಿ ಪಾಲುದಾರರಿದ್ದಾರಾ ಹೇಗೆ ಅಂತ? ಇಲ್ಲಿ ನೋಡಿ, ನಾನು ಇದರ ಚಾರ್ಜ್ ಶೀಟನ್ನು ನೋಡಿದ್ದೇನೆ. ಅಷ್ಟೇ ಅಲ್ಲ, OMC 1, OMC 2, OMC 3 ಬಗ್ಗೆ ನಾನೇ ಸಮಗ್ರವಾಗಿ CEC ಎದುರುಗಡೆಗೆ ಅರ್ಗ್ಯೂ ಮಾಡಿದ್ದೇನೆ. ಯಾಕಂದರೆ ಪ್ರಶಾಂತ್ ಭೂಷಣ್ ಅವರು ಹೇಳಿದರು, ಯು ಆರ್ ದ ಮಾಸ್ಟರ್ ಆಫ್ ಫ್ಯಾಕ್ಟ್ಸ್. ಎಸ್ ಸರ್ ಅವರೇ, ನಾನು ಲಾ ಬಂದಾಗ ಮಾತ್ರ ಬರ್ತೀನಿ, ಇಲ್ಲಿ ಬೇಕಾಗಿದ್ದು ಅವರಿಗೆ ಫ್ಯಾಕ್ಟ್ಸ್ಗಳಂತ. ಸೊ ಇವರು ಅಷ್ಟೇ ಅಲ್ಲ, ಅಲ್ಲಿ ಒಬ್ಬ ಹಿರಿಯ ಮಹಿಳೆ IAS ಅಧಿಕಾರಿ ಕೊಡಬಾರದಂತಹ ಪರ್ಮಿಷನ್ನ ಇವರಿಗೆ ಕೊಟ್ಟಿದ್ದಾರೆ. ಮೆಹಫೂಜ್ ಅಲಿ ಖಾನು ಇದರೊಳಗಿದ್ದಾನೆ. ಆಮೇಲೆ ಇನ್ನೂ ಹಲವಾರು ಬೇರೆ ಬೇರೆಯವರು ಇದರೊಳಗಿದ್ದಾರೆ. ಆದರೆ ಇದು ಕೇವಲ OMC 3 ಅಂತರಗಂಗಮ್ಮ ಕೊಂಡ ಮೈನ್ ಅಂತಾರೆ ಇದಕ್ಕೆ. ಇನ್ನು OMC 1, OMC 2 ಏನಿದೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಯ ಜೊತೆಗೆ ಏನಿದೆ, ಅಲ್ಲಿ ಇದಕ್ಕಿಂತಲೂ 10 ಪಟ್ಟು ಅಕ್ರಮಗಳಾಗಿವೆ. ಅದ್ರ ಬಗ್ಗೆ CEC ಜನವರಿ 7, 2011 ನಮ್ಮ ಕೇಸ್ನಲ್ಲಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಆದರೆ ಈ ರಾಜ್ಯದ ಗಡಿಯನ್ನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಬೇಕು. ಯಾಕಂದರೆ 2 ರಾಜ್ಯಗಳ ನಡುವೆ ಅದು ಮೊನ್ನೆ ಆಗಿದೆ. ಇನ್ನು ಅದು ಕೂಡ ಮುಂದುವರಿಬೇಕಾಗಿದೆ. ಯಾವುದು CBI ತನಿಖೆ. ಅದರಲ್ಲೂ ಕೂಡ ಇವರ ಎಲ್ಲ ವ್ಯವಹಾರಗಳು, ಇವರ ಹೆಂಡತಿ ಲಕ್ಷ್ಮೀ ಅರುಣ ಅವರು, ಆಮೇಲೆ ಇವರ ಬೇರೆ ಬೇರೆ ಸಹಚರ ಏನು ಅದರೊಳಗೆ ತೊಡಗಿದ್ದಾರೆ, ಅಧಿಕಾರಿಗಳೇನು ಶಾಮೀಲಾಗಿದ್ದಾರೆ, ಅವೆಲ್ಲ ಹೊರಗೆ ಬರ್ತವೆ. ಸರ್, ಈ ಪ್ರಕರಣದಲ್ಲಿ ಈಗ ಶಿಕ್ಷೆ ಆದ ನಂತರ ಜನಾರ್ದನ್ ರೆಡ್ಡಿ ಅವರು ನಾನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಸಹ ಮತ್ತೆ ಫೈಟ್ ಮಾಡ್ತೀರಾ ಅಂತ? ನೋಡ್ರಿ, ನಮ್ಮ ಸಂವಿಧಾನದೊಳಗೆ ಈ ಪ್ರಕಾರದ ಪ್ರೊವಿಷನ್ಗಳಿವೆ. ಈಗ ಉದಾಹರಣಾರ್ಥವಾಗಿ ಇಲ್ಲಿ ಒಬ್ಬರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ. ಯಾರು? HD ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟಿಗೆ ಹೋದರು. ನಾವಿಲ್ಲೇನೋ ಒಂದು ಹೈಕೋರ್ಟಿನ ಆದೇಶ ಪಾಲನೆ ಮಾಡಿಲ್ಲ ಅಧಿಕಾರಿಗಳಂತ ನಾವು ಕೋರ್ಟ್ ನಿಂದನ ಹಾಕಿದಾಗ ಅಲ್ಲಿಗೆ ಹೋದರು. ನಾವೊಂದು ಅವಶ್ಯವಾಗಿ ಹೋಗ್ರಿ. ಆದರೆ ಪ್ರಶಾಂತ್ ಭೂಷಣ್ ಅವರಿದ್ದಾರೆ. ಈ ನಮ್ಮ ಕೇಸಿನಲ್ಲಿ ಯಶಸ್ಸು ಸಿಗಲಿಕ್ಕೆ ನನ್ನ ಅಭಿಪ್ರಾಯದೊಳಗೆ ಸಿಂಹಪಾಲು ಕೆಲಸ ಅವ್ರದ್ದು, ದೊಡ್ಡ ಕೊಡುಗೆ ಅದು. ಸೊ ಅವರು ಅಲ್ಲಿ ಹೋದಾಗ ನ್ಯಾಯಾಧೀಶರು ಹೇಳಿಬಿಟ್ರು, ಇಲ್ಲಿ ಯಾಕೆ ಬಂದಿರಿ, ಅದು ಅಲ್ಲಿದೆ ಹೈಕೋರ್ಟ್ಗೆ, ಹೋಗ್ರಿ ಕರ್ನಾಟಕಕ್ಕೆ ಅಂತ ವಾಪಸ್ ಕಳಿಸಿದರು. ಸೊ ನನ್ನ ಅಭಿಪ್ರಾಯದೊಳಗೆ ಈ ಕೇಸು ಸುದೀರ್ಘವಾಗಿದ್ದು ಹಲವಾರು ವರ್ಷಗಳವರೆಗೆ ವಿಚಾರಣೆನೇ ನಡೆಯಲಿಲ್ಲ ಇದರೊಳಗೆ ಭಾಳಷ್ಟು. ಸೊ ಇದು ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಅವಶ್ಯವಾಗಿ ನಮಗೆ ಇದರಲ್ಲಿ ಜಯ ಸಿಗ್ತದೆ ಅಂತ ಇದೆ. ಯಾಕಂದರೆ ಈ ಕೇಸ್ ನಡೀತಾ ಇರೋದು ಶುರುವಾಗಿದ್ದು ಸುಪ್ರೀಂ ಕೋರ್ಟ್ದಲ್ಲಿ CBI ಮುಖಾಂತರ. ನನ್ನ ಅಭಿಪ್ರಾಯದೊಳಗೆ ಒಮ್ಮೆ ಟ್ರಯಲ್ ಕೋರ್ಟ್ ಸುದೀರ್ಘ ಟ್ರಯಲ್ದ ನಂತರ ಈ ನಿರ್ಣಯಕ್ಕೆ ಬಂದಿದೆ ಅಂದರೆ, ಈಗ ಹಂಗೆ ಜಯಲಲಿತಾ ಅವರ ಬಗ್ಗೆ ಏನೋ ಮಾಡಬಾರ್ದು ಕೆಲಸಗಳನ್ನ ಹೈಕೋರ್ಟ್ದೊಳಗೆ ಮಾಡಿದ್ರು ಅವರು, ಆದರೆ ಸುಪ್ರೀಂ ಕೋರ್ಟ್ ಮತ್ತೆ ಎತ್ತಿ ಹಿಡಿತು. ಸರ್, ಈ ಪ್ರಕರಣದಲ್ಲಿ ತಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ. ಒಂದು ಕಡೆ ಅಕ್ರಮ ಗಣಿಗಾರಿಕೆಯನ್ನು ಬಯಲಿಗೆಳೆಯೋದರಲ್ಲಿ ಸಂತೋಷ್ ಹೆಗಡೆ ಅವರು ಬಹುದೊಡ್ಡದಾದ ಪಾತ್ರವನ್ನು ಮಾಡಿದ್ರಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಮಾಡಿದಂಥ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ತಾವು ಸಾಕಷ್ಟು ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಒದಗಿಸಿದ್ರಿ. ಈ ಸಾಕ್ಷಿಗಳನ್ನು ಸಂಗ್ರಹಿಸೋದ್ರಲ್ಲಿ, ದಾಖಲೆಗಳನ್ನು ಸಂಗ್ರಹಿಸೋದ್ರಲ್ಲಿ ತಾವು ಎಷ್ಟೊಂದು ಕಷ್ಟಪಟ್ರಿ ಅಂತ? ಇದು ನೋಡ್ರಿ, ಮೊದಲು ನಾನು ಈ ಕೇಸನ್ನು ತಗೊಳ್ಳುವಾಗ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಾವು ಸುದೀರ್ಘ ವಿಚಾರ ಮಾಡಿ ಹಳ್ಳಿಯ ಬಡವರ ಜೊತೆಗೆ, ಅದು ಸಂಡೂರು ಎಲ್ಲಿ ಎಪಿ ಸೆಂಟರ್ ಆಫ್ ಮೈನಿಂಗ್ ಅತಿ ಹೆಚ್ಚು ಮೈನಿಂಗ್ ಆಗಿದೆ ಶುರು ಮಾಡಿದೆ. ಇದು ಒಂದು ಕಡೆಗೆ. ಎರಡನೇ ಕಡೆಗೆ ಅತಿ ಉತ್ಕೃಷ್ಟ ದಾಖಲಾತಿಗಳನ್ನ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ರಿಪೋರ್ಟು ವಗರೆ ಕರ್ನಾಟಕದ ಭಾಗದಲ್ಲಿ. ಇನ್ನು ಆಂಧ್ರ ಪ್ರದೇಶದ ಭಾಗದಲ್ಲಿ ನಾವು ಹೈದರಾಬಾದಿಗೆ ಹೋಗಿ ಆಮೇಲೆ ಸುಪ್ರೀಂ ಕೋರ್ಟ್ದಲ್ಲಿ ಹೋಗಿದ್ದೆವು. ಅಲ್ಲಿ ಈ ಒಂದು ಏನು ಮೈನಿಂಗ್ ಇಂಡಸ್ಟ್ರಿಯ ಫೆಡರೇಷನ್ ಇದೆ, ಅವರು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ಗೆ ಕಂಪ್ಲೇಂಟ್ ಹಾಕಿದರು. ಏನಂದರೆ ಈ ರೆಡ್ಡಿಯವರು ಅಕ್ರಮವಾಗಿ ಹೋಗಿ 10 ಹೆಕ್ಟೇರ್ ಜಮೀನನ್ನು ತಮ್ಮ ಗಡಿ ವ್ಯಾಪ್ತಿ ಹೋಗಿ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಹಾಕಿದರು. ಅದರದ್ದೆಲ್ಲ ಮಾಹಿತಿಯನ್ನು ತೆಗೆದುಕೊಂಡೆವು. ಸೊ ಅದರ ಬಗ್ಗೆ ಇವು ಟಪಾಲ್ ಗಣೇಶ್ ಅಂತ ಅವರು ಕೂಡ CEC ಅವರಿಗೆ ಒಂದು ಹಾಕಿದರು. ಅವೆಲ್ಲವನ್ನು ವ್ಯವಸ್ಥಿತವಾಗಿ ಕಲೆ ಹಾಕೋದು ಅಷ್ಟೇ ಅಲ್ಲ, ಅದರ ಸತ್ಯಾಸತ್ಯತೆಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಇರ್ರೆಫ್ಯೂಟಬಲ್ ಡಾಕ್ಯುಮೆಂಟನ್ನು ಕ್ರೋಢೀಕರಿಸಿ, ಅಲ್ಲಿ ಒಬ್ಬರು ದತ್ತ ಅಂತ ಇದ್ದಾರೆ, ಅವರು ಇದನ್ನೆಲ್ಲವನ್ನು ರೆಡಿ ಮಾಡಿದರು. ಆಮೇಲೆ ಪ್ರಶಾಂತ್ ಭೂಷಣ್ ಅವರ ಜೊತೆ ಚರ್ಚೆ ಮಾಡಿ ಇವನ್ನೆಲ್ಲ ಕ್ರೋಢೀಕರಿಸಿ ಸುಮಾರು 1100ಕ್ಕಿಂತಲೂ ಜಾಸ್ತಿ ಪುಟಗಳ ದಾಖಲಾತಿಗಳನ್ನ ನಾವು ಹಾಕಿದ್ದೇವೆ ಇದರೊಳಗೆ. ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೊಂದು ಶಿಕ್ಷೆ ಆಗಿರುವಂಥದ್ದು. ಇನ್ನೂ ಕೆಲವು ಪ್ರಕರಣಗಳು ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಇದೆಯಾ, ಹೇಗೆ ಸರ್ ಅಂತ? ಇನ್ನೂ ಸಾಕಷ್ಟಿವೆ ರೀ. ಮೊದಲನೇದು OMC 1, OMC 2 ಇವಿರೋದೆಲ್ಲಿ, ಮತ್ತು ಅನಂತಪುರ ಜಿಲ್ಲೆಯೊಳಗೆ ಪೆನುಕೊಂಡ ತಾಲೂಕದೊಳಗೆ ಈ ಓಬಲಾಪುರಂ ಅಂತ ಹಳ್ಳಿ ಇದೆಯಲ್ಲ, ಅದರ ಹೆಸರೇ ಇದೆ ಇವಕ್ಕೆಲ್ಲಕ್ಕೆ, ಅಲ್ಲಿನೂ ಇವೆ.
ಅದು ಸಾಲದನ್ನೋ ಹಾಗೆ ನಿಮಗೆ ನೆನಪಿದ್ದ ಹಾಗೆ ಅವಾಗ ಹೇಳ್ತಿದ್ರು ಇವರು ರೆಡ್ಡಿಯವರು ಮತ್ತು ಬಿ ಎಸ್ ಅವ್ರದ್ದು ಯಾವುದೂ ಮೈನ್ಸ್ ಇಲ್ಲ ಅಂತ. ಮೊದಲನೇ ನಮ್ಮ ಮೈನ್ ಏನು ಗೊತ್ತಾಯ್ತಾರೆ, ಅಸೋಸಿಯೇಟೆಡ್ ಮೈನಿಂಗ್ ಕಂಪನಿ AMC ಅಂತ ಇಲ್ಲಿದೆ, ಎಲ್ಲಿ ಕರ್ನಾಟಕದಲ್ಲಿ. ಸೊ ಅದನ್ನು ಹೊರತಂದು ಅದರದ್ದು ಏನೊಂದು ರಿಪೋರ್ಟನ್ನು ಸಂತೋಷ್ ಹೆಗಡೆ ಅವರು ಎಲ್ಲವನ್ನು ಕ್ರೋಢೀಕರಿಸಿ ನಾವು ಕೊಟ್ಟರು. ಆವಾಗ ಯಡಿಯೂರಪ್ಪ ಅವರು, ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿಯವರು, ಅವರು ಬ್ರದರ್ ಕರುಣಾಕರ್ ರೆಡ್ಡಿಯವರು, ಶ್ರೀರಾಮುಲು ಎಲ್ಲರೂ ಕುರ್ಚಿಯಿಂದ ಕೆಳಗಿಳಿದು ರಾಜೀನಾಮೆ ಕೊಟ್ಟು ಬರಬೇಕಾಯ್ತು, ನಿಮಗೆ ನೆನಪಿದೆ. ಸೊ ನನ್ನ ಅಭಿಪ್ರಾಯದೊಳಗೆ ಇವ್ರ ಕೇಸುಗಳು ಇಷ್ಟಿವೆ ಅಲ್ಲ, ಈ ಕೇಸುಗಳಲ್ಲಿ ನ್ಯಾಯಾಲಯ ಹ್ಯಾಂಗೆ ಒಂದು ನಿಷ್ಪಕ್ಷಪಾತವಾಗಿ ಕಟಿಬದ್ಧತೆಯಿಂದ ಇದು ಒಂದು ತಾತ್ವಿಕ ಹಂತಿಗೆ ಟ್ರಯಲ್ ಕೋರ್ಟ್ ಒಯ್ದಿದೆ. ಇದೇ ಪ್ರಕಾರ CBI ಆದವರೆಲ್ಲರೂ ಮಾಡಿದರೆ ಒಬ್ಬ ವ್ಯಕ್ತಿಗೆ ಜೀವಮಾನ ಎಷ್ಟು 100 ವರ್ಷ ಇರ್ತದೆ. ಅದಕ್ಕಿಂತಲೂ ಹೆಚ್ಚಿನ ಶಿಕ್ಷೆ ಆಗೋದ್ರೊಳಗೆ ಏನೂ ಸಂಶಯ ನನಗೆ ಇಲ್ಲ. ಓಕೆ, ಈಗ 7 ವರ್ಷದ ಶಿಕ್ಷೆ ಆಗಿದೆ, ಅವರು ಇನ್ನೂ ಶಾಸಕರಾಗಿದ್ದಾರೆ. ಆ ಶಾಸಕ ಸ್ಥಾನದ ವಿಚಾರದಲ್ಲಿ ಅನರ್ಹರಾಗಬೇಕಾಗುತ್ತೆ ಅವರು. ಈಗ BJP ನಾಯಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನಾನು ಇವತ್ತಿನ ದಿವಸ ಸುದೀರ್ಘ ಏನೊಂದು ನ್ಯಾಯಾಂಗದ ಹೋರಾಟ ಮಾಡಿದ್ದೇವೆ, ಅದಕ್ಕೆ ಮಾತ್ರ ನಾನು ಸೀಮಿತವಾಗಿ ಹೇಳ್ತಾ ಇದ್ದೇನೆ. ಅವರು ಗಾಲಿ ಜನಾರ್ದನ್ ರೆಡ್ಡಿ ಇರಲಿ, ಅವರು SD ಕುಮಾರಸ್ವಾಮಿ ಇರಲಿ, ಅವರು DK ಶಿವಕುಮಾರ್ ಇರಲಿ, ಅದು ಯಡಿಯೂರಪ್ಪ ಇರಲಿ, ಮತ್ತು ಯಾರೇ ಇರಲಿ, ಭ್ರಷ್ಟರು ಸಾರ್ವಜನಿಕ ಜೀವನದೊಳಗೆ ಇರಬಾರ್ದು ಅಂತ ನಮ್ಮ ಸಿದ್ಧಾಂತ ಇದೆ. ಭ್ರಷ್ಟರೇ ಸಾರ್ವಜನಿಕ ಜೀವನ ಬಿಟ್ಟು ತೊಲಗಿ ಅಂತ 2012ರೊಳಗೆ ಈ ಅಕ್ರಮ ಗಣಿಗಾರಿಕೆಯದರೊಳಗೆ ನಾವು ಘೋಷಣೆ ಕೊಟ್ಟಿದ್ದಿದೆ. ಸೊ ನಮಗೆ ಯಾರ ಬಗ್ಗೆನೂ ವ್ಯಕ್ತಿಗತವಾಗಿ ಹೇಳೋಷ್ಟು ಏನಂತಲ್ಲ ವೈರತ್ವ ಇಲ್ಲ, ಏನೂ ಇಲ್ಲ. ಆದರೆ ಅವರು ಮಾಡಬಾರ್ದೇನು ಮಾಡಿದ್ದಾರೆ ಪಬ್ಲಿಕ್ ಸರ್ವೆಂಟ್ಸ್ ಆಗಿ, ಅದಕ್ಕೆ ಕಟಿಬದ್ಧತೆ, ಅವರು ಉತ್ತರದಾಯಿತ್ವ ಏನಂತ ಅಕೌಂಟಬಿಲಿಟಿ, ಅದು ಹಿಡಿದ್ರೊಳಗೆ ಏನೂ ಸಂಶಯ ಇಲ್ಲ. ಈಗ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ತಾವು ಸುದೀರ್ಘವಾದಂಥ ಹೋರಾಟವನ್ನು ಮಾಡಿದ್ರಿ. ಈಗ ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆಗಳಾಗಿದೆ, ನ್ಯಾಯಾಲಯ ತೀರ್ಪುಗಳನ್ನು ಸಹ ಕೊಟ್ಟಿದೆ. SR ಹಿರೇಮಠರವರ ಹೋರಾಟ ಇನ್ನೂ ಮುಂದುವರಿಯುತ್ತಾ ಅಥವಾ ನಿವೃತ್ತಿ ಬೇಕು ಅಂತೀರಾ? ನೋಡಿ, ನಾನು ಅಮೇರಿಕಾದಿಂದ ಬಂದಿದ್ದು ಹಳ್ಳಿಯ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ, ಅಂದರೆ ಭೂರಹಿತ ಕಾರ್ಮಿಕರು, ಅತಿ ಚಿಕ್ಕ ರೈತರು, ಆಮೇಲೆ SC ST ಮಹಿಳೆಯರ ಅವರ ಅಭಿವೃದ್ಧಿಗಾಗಿ ನಾನಿಲ್ಲಿ ಬಂದಿದ್ದು. ಈ ಪ್ರಕಾರ ಇಲ್ಲಿ ಹೋರಾಟ ಮಾಡಿ ಯಶಸ್ಸು ಸಿಕ್ಕಾಗ ಏನ್ರಿ, ನಾವು ಅದರ ಸಲುವಾಗಿಯೂ 2ನೇ ಭಾಗ ಹೋರಾಟ ಮಾಡಿದ್ದೇವೆ. ಆದರೆ ನಿಮ್ಮ ಪ್ರಶ್ನೆಗೆ ಸಂಕ್ಷಿಪ್ತ ಉತ್ತರ ಏನಂದರೆ, ನನ್ನ ಜೀವನದೊಳಗೆ ಕೊನೆಯ ಉಸಿರಿರೋದ್ರೊಳಗೆ ನ್ಯಾಯದ ಸಲುವಾಗಿ ಹೋರಾಟ ಮುಂದುವರಿತದೆ. ಅಷ್ಟೇ ಅಲ್ಲ, ಈ ಒಂದು ಸುದೀರ್ಘ ಹೋರಾಟದೊಳಗೆ ನನಗೆ ಹಲವಾರು ಮುಂದಿನ ಪೀಳಿಗೆ ಉತ್ಕೃಷ್ಟ ಗೆಳೆಯರು ಸಿಕ್ಕಿದ್ದಾರೆ. ಇಲ್ಲೇ ಇದ್ದಾರೆ CN ದೀಪಕ್ ಅವರು, ಅದರೊಳಗೆ ವಿಷ್ಣು ಕಾಮತ್ ಅವರು ಪ್ರೊಫೆಸರ್ ಆಗಿದ್ದವರು ಮಾಡಿದರು, ಡಾಕ್ಟರ್ ಕಾಂಗೋವಿಯವರು ಮಾಡಿದರು, ಆಮೇಲೆ IG ಪುಲ್ಲಿ, ಸಾಕಷ್ಟು ಜನ ಏನಿದ್ದಾರೆ ಅವರು ಎಲ್ಲರಿಗೂ ಪೂರಕವಾಗಿ ನಾನು ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ಈ ಹೋರಾಟ ಕೊನೆಯ ಗಳಿಗೆವರೆಗೆ ಮುಂದುವರಿತದೆ. ಅಂತ ಕೊನೆಯದಾಗಿಯೂ ಖುಷಿ ಅನಿಸಿದೆ ನ್ಯಾಯಾಲಯ ತೀರ್ಪು? ತುಂಬ ಸಂತೃಪ್ತಿ ತಂದಿದ್ದಾರೆ. ಯಾಕಂದರೆ ಎಷ್ಟೋ ವರ್ಷಗಳವರೆಗೆ ಅಲ್ಲಿ ವಿಚಾರಣೆನೇ ಶುರುವಾಗಿದ್ದಿಲ್ಲ. ಯಾಕೆ ನಿಮಗೆ ಗೊತ್ತಿದ್ದ ಹಾಗೆ ಇವರು ಇದೇ ಕೇಸ್ದೊಳಗೇನು ಅರೆಸ್ಟ್ ಆಗಿ ಹೋದರು. ಆವಾಗ ಜಡ್ಜ್ ಅವರಿಗೆ 60 ಕೋಟಿ ರೂಪಾಯಿ ಲಂಚ ಕೊಟ್ಟು, ಯಾರು ಇವರ ಬ್ರದರು, ಅವರು ಏನು ಕೊಟ್ಟು ಮಾಡಬಾರ್ದನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಒಬ್ಬ ಜಡ್ಜ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ ಅದರೊಳಗೆ, ಇನ್ನೊಬ್ಬ ಜಡ್ಜರು ಜೈಲಿಗೆ ಹೋಗಿದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ಇವರು ನಮ್ಮ ಸಂವಿಧಾನಕ್ಕೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದಂಥ ಅಪಚಾರ, ಇದರ ಮೇಲೆ ಮಾಡಿದಂಥ ಆಕ್ರಮಣ ಏನದಲ್ಲ ಬಹಳ ಗಂಭೀರವಾಗಿದೆ. ಯಾಕಂದರೆ ಅದೇ ರೆಡ್ಡಿ ಇವ್ರ ಬ್ರದರು ಏನೊಂದು MLAನೂ ಕೂಡ ಆಗಿದ್ದರು ಬಳ್ಳಾರಿ ನಗರಕ್ಕೆ, ಹಿಂದೆ ಗೊತ್ತು ಸೋಮಶೇಖರ್ ರೆಡ್ಡಿಯವರು, ಇವರು ಮಾಡಿದ್ದು ಬಹಳ ಮಹಾಪರಾಧಿ. ಆದರೆ ನಮ್ಮ ದೇಶದ ಪ್ರಧಾನಿ ಬಂದು ಅವ್ರ ಜೊತೆಗೆ ಏನು ಮಾಡ್ತಾರೆ, ಬದಲು ಮಾಡ್ತಾರೆ. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ಅವತ್ತು ಅಷ್ಟೇ ಅಲ್ಲ, ಇವತ್ತಿನವರೆಗೂ ಕೂಡ ಮೈನಿಂಗದವರೆಗೆ ಯಾವುದನ್ನು ಕೂಡ ದಂಡಿಗೆ ತಂದಿಲ್ಲ. ಸಂತೋಷ್ ಹೆಗಡೆಯವರು 4 IAS ಅಧಿಕಾರಿಗಳು MMLದೊಳಗೆ ಏನೇನು ಅಕ್ರಮ ಮಾಡಿದ್ರು ಅವರು ಮಾಡಿದಂಥ ಅಮೌಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದರು. ಯಾರ ಬಗ್ಗೆನೂ ಏನೂ ಮಾಡಲಿಲ್ಲ. 700 ಅಧಿಕಾರಿಗಳು ಇದ್ರು ತೊಡಗಿದ್ರು. ಅದಕ್ಕೆ ನೀವೆಲ್ಲರೂ ಜಾಗೃತ, ಇಟರ್ನಲ್ ವಿಜಿಲೆನ್ಸ್ ಈಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತಾರೆ. ನೀವು ಹೆಂಗೆ ಹೋರಾಟ ಮಾಡಿದೇವೆ, ಇದು ನಮ್ಮ ಹೋರಾಟ, ಹಿರೇಮಠರು ಇವ್ರದ್ದು ಅಷ್ಟೇ ಅಲ್ಲ ಅಂತ ಮಾಡಿದರೆ ಈ ಸ್ಪಿರಿಟಿಂದ ಮುಂದುವರೆದು ಈ ಸರ್ಕಾರಗಳಿಗೆ ಇವತ್ತೇನು ಒಂದು ಕ್ರಿಯಾಶೀಲರಾಗಿ ಮಾಡಿಲ್ಲ ಅದನ್ನು ಮಾಡುವಂಗೆ ಒತ್ತಡನೂ ಕೂಡ ತರಬೇಕು. ಯಾಕಂದರೆ ಇವತ್ತು ಯಾವುದೋ ರಾಜಕೀಯ ಕಾರಣದಿಂದ ಹಿಂದಿನ ಅಕ್ರಮ ಗಣಿಗಾರಿಕೆಗಳನ್ನು ಕೂಡ ತರ್ತಾ ಇದ್ದಾರೆ. ಅದು ಏನೇ ಇರಲಿ, ಏನು ತಪ್ಪಾಗಿದೆ ಅದನ್ನು ತಾತ್ವಿಕ ಹಂತ ಕಡೆಗೆ ಒಯ್ಯೋದು ಸರ್ಕಾರಗಳ ಜವಾಬ್ದಾರಿ ಇದೆ. ಈಗ ನಮ್ಮ ಸುಪ್ರೀಂ ಕೋರ್ಟು ಏನೊಂದು ಆದೇಶ ಮಾಡಿದೆ, CBIದವರು ಅದನ್ನು ಒಯ್ದಿದೆ. ಯಾಕಂದರೆ ಅಲ್ಲಿ ಒಬ್ಬರು ಖಾನ್ ಅಂತ ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಆಗಿದ್ದರು, ಆಮೇಲೆ
ಲಕ್ಷ್ಮೀನಾರಾಯಣ್ ಅಂತ ಅವರೇನು ಬೆಂಗಳೂರು CBI ಆಫೀಸು ಹೈದರಾಬಾದ್ CBI ಆಫೀಸು ಮುಖ್ಯಸ್ಥರಾಗಿದ್ದರು. ಅವರಿಗೆ ನಾನು ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದಾಗ ಅವರಂದ್ರೆ ಇಲ್ಲಿಲ್ಲ, ನೀವು ಮಾಡಿದ್ರಿ ಇದನ್ನೆಲ್ಲ ಹೋರಾಟ, ನೀವು ಎಲ್ಲಿದ್ರೆ ಅಲ್ಲಿಗೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿ. ನನಗನ್ಸು ಮಟ್ಟಿಗೆ ಅದು ಅವರ ದೊಡ್ಡಸ್ತನ. ಇಂಥವರೆಲ್ಲರೂ ಏನಿದು ಕೊಡುಗೆ ಕೊಟ್ಟಿದ್ದಾರೆ, ಅವ್ರನ್ನೆಲ್ಲರನ್ನ ಸ್ಮರಿಸೋದು ಅಷ್ಟೇ ಅಲ್ಲ, ನೀವು ಹೋರಾಟ ಮುಂದುವರಿಸೋಣ. ಇದಿಷ್ಟು ವಿಶೇಷವಾಗಿ ಓಬಳಾಪುರ ಮೈನಿಂಗ್ ಪ್ರಕರಣದಲ್ಲಿ ಅಕ್ರಮ ದಾಖಲೆಗಳನ್ನು ಹೊರತೆಗೆಯುವುದರಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಬಹುದೊಡ್ಡದಾದಂಥ ಹೋರಾಟವನ್ನು ಮಾಡಿದಂಥ SR ಹಿರೇಮಠ ಅವರ ಮಾತುಗಳು. ಅವರು ಹೇಳ್ತಾ ಇರುವಂಥದ್ದು ಒಂದೇ ಮಾತು, ಭ್ರಷ್ಟರೇ ಸಮಾಜವನ್ನು ಬಿಟ್ಟು ತೊಲಗಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.